ರಾಜ್ಯದ ಹಲವೆಡೆ ಭ್ರಷ್ಟರ ಖಜಾನೆ ಬಗೆದ ಲೋಕಾಯುಕ್ತ 4 ಜಿಲ್ಲೆಗಳಲ್ಲಿ ದಾಳಿ ನಡೆಸಿದಂತಹ ಲೋಕಾಯುಕ್ತ ಟೀಮ್ ಬೆಂಗಳೂರು, ದಾವಣಗೆರೆ, ಕಲಬುರಗಿ ಮತ್ತು ಚಿಕ್ಕಮಗಳೂರು 4 ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಕೋಟ್ಯಾಂತರ ಆಸ್ತಿ ಹಣ ಪತ್ತೆಯಾಗಿದೆ. ಹಲವಾರು ಅಧಿಕಾರಿಗಳ ಮನೆಗಳ ಮೇಲೆ ಆಗಿರುವಂತಹ ದಾಳಿ ಇದು. ರಾಜ್ಯದ ಹಲವೆಡೆ ಭ್ರಷ್ಟರ ಖಜಾನೆಯನ್ನು ಬಗೆದಂತಹ ಲೋಕಾಯುಕ್ತ ಅಧಿಕಾರಿಗಳು ಎಸ್ಎಲ್ ರಾಜಣ್ಣ ಬಳಿ ಕೋಟಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ರಾಜಣ್ಣ ಕರ್ನಾಟಕ ಗೃಹ ಮಂಡಳಿ ಹೆಚ್ಚುವರಿ ನಿರ್ದೇಶಕರು ಇವರು. 4,97,08,000 ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ರಾಜಣ್ಣ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಲಾಗಿರುವಂಥದ್ದು. ರಾತ್ರಿವರೆಗೂ ಕೂಡ ಶೋಧವನ್ನು ನಡೆಸಲಾಗಿದೆ. ಹಾಗೆ ಹರ್ಷವರ್ಧನ್ ಬಳಿ 4,85,03,000 ರೂಪಾಯಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ದಾವಣಗೆರೆ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹರ್ಷವರ್ಧನ್ ಹಾಗೆ ಮತ್ತೊಬ್ಬ ಅಧಿಕಾರಿಯ ಬಳಿ 3,76,61,620 ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಸಿದ್ದೇಶ್ವರ, ಹುಬ್ಬಳ್ಳಿ ಇವರು ಕೆಎಸ್ಆರ್ಟಿಸಿ ವಾಯುವ್ಯ ವಿಭಾಗದ ಚೀಫ್ ಮೆಕ್ಯಾನಿಕ್, ಕೆಆರ್ಡಿಎಲ್ ಅಧೀಕ್ಷಕ ಅಭಿಯಂತರ ಸಣ್ಣ ಕೆಂಚಪ್ಪಗೂ ಕೂಡ ಬಿಗ್ ಶಾಕ್. ಲೋಕಾಯುಕ್ತ ಅಧಿಕಾರಿಗಳು ಇವರ ಮನೆ ಮೇಲೂ ಕೂಡ ದಾಳಿ ಮಾಡಿದ್ರು. ಸಣ್ಣ ಕೆಂಚಪ್ಪ ದಾವಣಗೆರೆ ನಿವಾಸದಲ್ಲಿ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಅವರ ನಿವಾಸದಲ್ಲೂ ಕೂಡ 2,97,62,968 ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಹಾಗೆ ಬೆಸ್ಕಾಂನ ಎಡಬ್ಲ್ಯೂ ಎಂಬಿ ಉದಯ್ ಮನೆಯಲ್ಲೂ ಕೂಡ ಖಜಾನೆನೇ ಪತ್ತೆಯಾಗಿದೆ. 3,54,28,460 ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಮಾಣಿಕ ಕಣಕಟ್ಟಿ ಮನೆಯಲ್ಲೂ ಕೂಡ ಖಜಾನೆ ಬಗೆದ ಲೋಕ. 4,68,68,110 ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿ ಪತ್ತೆಯಾಗಿದೆ. ಮಾಣಿಕ ಕಣಕಟ್ಟಿ ಇವರು ಕಲಬುರಗಿಯ PWD ಸೂಪರಿಂಟೆಂಡೆಂಟ್. ಹಾಗೆ ಕೆಎಸ್ ಮೋಹನ್ ಮನೆಯಲ್ಲೂ ಕೂಡ ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಇವರ ಮನೆಯಲ್ಲಿ 3,62,27,253 ರೂಪಾಯಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿ ಪತ್ತೆಯಾಗಿದೆ. ಹಾಗೆ ಮೋಹನ್ ಚಿಕ್ಕಮಗಳೂರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರ ಮನೆ ಹಾಗೆ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿರುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿರ ಹಾಗೂ ಚರಾಸ್ತಿಗಳು ಪತ್ತೆಯಾಗಿರುವಂಥದ್ದು. ಎಲ್ಲ ಅಧಿಕಾರಿಗಳ ಮನೆಯಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ರಾತ್ರಿವರೆಗೂ ಕೂಡ ದಾಳಿಯನ್ನು ನಡೆಸಲಾಗಿರುವಂಥದ್ದು. ದಾಖಲೆಗಳ ಪರಿಶೀಲನೆ ನಡೆಸಲಾಗಿದೆ. ಒಂದು ಕಡೆ ಹಣ, ನಗದು, ಚಿನ್ನಾಭರಣಗಳನ್ನು ಪರಿಶೀಲನೆ ಮಾಡಿದಂತಹ ಅಧಿಕಾರಿಗಳು ಅದಾದ ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ರಾತ್ರಿವರೆಗೂ ಕೂಡ ಆಗಿದೆ. ಅಷ್ಟರ ಮಟ್ಟಿಗೆ ದಾಖಲೆಗಳು ಹಾಗೆ ನಗದು, ಚಿನ್ನ, ಒಡವೆ ಆಭರಣಗಳು ಎಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಎಲ್ಲವನ್ನೂ ಕೂಡ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಾಳೆ ಮತ್ತೆ ರೈಡ್ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬೆಸ್ಕಾಂನ ಎಡಬ್ಲ್ಯೂ ಎಂಬಿ ಉದಯ್ ಮನೆಯಲ್ಲೂ ಕೂಡ ಖಜಾನೆನೇ ಪತ್ತೆಯಾಗಿದೆ. 3,54,28,460 ರೂಪಾಯಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿಗಳು ಪತ್ತೆಯಾಗಿರುವಂಥದ್ದು. ಎಲ್ಲರ ಮನೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಥಿರ ಹಾಗೂ ಚರಾಸ್ತಿಗಳು ಪತ್ತೆಯಾಗಿದೆ. ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಂದರೆ ಖಚಿತ ಮಾಹಿತಿ ಮೇರೆಗೆ ಒಂದಷ್ಟು ಆರೋಪಗಳ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸ್ಥಿರ ಹಾಗೂ ಚರಾಸ್ತಿಗಳು ಪತ್ತೆಯಾಗಿರುವಂಥದ್ದು. ಇದರ ಜೊತೆಗೆ ಅಪಾರ ಪ್ರಮಾಣದ ದಾಖಲೆಗಳು ಕೂಡ ಪತ್ತೆಯಾಗಿದೆ. ದಾಖಲೆಗಳನ್ನು ಪರಿಶೀಲನೆ ಕೂಡ ನಡೆಸಲಾಗ್ತಾ ಇದೆ.